ಹಾಸನದಲ್ಲಿ ಆಗಿರುವಂತಹ ಬೆಳವಣಿಗೆ ಎಸ್ಐಟಿ ಅವರು ಕೂಡ ಈಗ ಹಾಸನಕ್ಕೆ ಹೋಗಿದ್ದಾರೆ, ಹೊಳೆ ನರಸೀಪುರಕ್ಕೆ ಹೋಗಿದ್ದಾರೆ, ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಹೊಳೆ ನರಸೀಪುರದ ರೇವಣ್ಣ ಅವರ ಮನೆಯಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ಮಾಡ್ತಾ ಇರೋದು. ಸಂತ್ರಸ್ತೆಯ ಸಮ್ಮುಖದಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡ್ತಾ ಇರೋದು. ಪಂಚನಾಮೆ ಬಳಿಕ ಸ್ಥಳದಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ಎಸ್ಐಟಿ ಅವರು ದಾಖಲಿಸಲಿದ್ದಾರೆ. ಮನೆ ಕೆಲಸದಕ್ಕೆ ರೇವಣ್ಣ ಮತ್ತು ಪ್ರಜ್ವಲ್ ಅವರ ಮೇಲೆ ಲೈಂಗಿಕ ಕಿರುಕುಳವನ್ನು ಆರೋಪ ಮಾಡಿದ್ರು. ಸೊ ಹಾಗಾಗಿ ಈಗ ಎಸ್ಐಟಿ ಸ್ಥಳ ಮಹಜರನ್ನ ಮಾಡ್ತಾ ಇರೋದು. ಸಂತ್ರಸ್ತೆಯ ಸಮ್ಮುಖದಲ್ಲೇನೆ ಮಾಡಬೇಕಾಗತ್ತೆ, ಅದನ್ನೇ ಮಾಡ್ತಾ ಇದ್ದಾರೆ. ಪಂಚನಾಮೆ ಬಳಿಕ ಸ್ಥಳದಲ್ಲೇನೆ ಹೇಳಿಕೆಯನ್ನು ದಾಖಲಿಸಿಕೊಳ್ತಾರೆ. ದೂರು ಕೊಟ್ಟಂಥ ರೀತಿಗೂ ಮತ್ತೆ ಅಲ್ಲಿ ಹೇಳುವಂಥ ಹೇಳಿಕೆಗೂ ವ್ಯತ್ಯಾಸ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ನೋಡ್ತಾರೆ. ಜೊತೆಗೆ ಯಾರ ಮೇಲೆ ಆರೋಪ ಮಾಡಿದರೆ ಅವರು ಪರವಾಗಿರುವಂಥ ವಕೀಲರಲ್ಲಿ ಇರ್ತಾರೆ. ಸೊ ಸ್ಥಳ ಮಹಜರನ್ನ ಮಾಡಿದ ನಂತರ ಈಗ ಅವರು ಎರಡು ಕಡೆಗೆ ಅಲಿಗೇಷನ್ ಮಾಡಿದ್ದಾರೆ. ಒಂದು ಹೊಳೆ ನರಸೀಪುರದಲ್ಲಿರುವಂಥ ಮನೆ, ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲಿರುವಂಥ ಮನೆ. ಸೊ ಹಾಗಾಗಿ ಇವತ್ತು ಹೊಳೆ ನರಸೀಪುರದಲ್ಲೂ ಸ್ಥಳ ಮಹಜರನ್ನ ಮಾಡ್ತಾರೆ, ಬೆಂಗಳೂರಿನಲ್ಲೂ ಸಹ ಸ್ಥಳ ಮಹಜರನ್ನ ಮಾಡ್ತಾರೆ. ಸೊ ಸ್ಥಳದಲ್ಲೇ ಸಂತ್ರಸ್ತೆಯ ಹೇಳಿಕೆಯನ್ನು ಈಗ ಮತ್ತೊಂದು ಬಾರಿ ದಾಖಲೆಯನ್ನು ಮಾಡ್ಕೊಂಡಿದ್ದಾರೆ. ಮುಂಚೆನೂ ಕೂಡ ದಾಖಲೆ ಮಾಡ್ಕೊಂಡಿರ್ತಾರೆ. ಯಾವ್ಯಾವುದು ಏನು ಅವ್ರು ಏನು ಅಲಿಗೇಷನ್ ಮಾಡಿರ್ತಾರೆ, ಹಿಂಗಾಯಿತು, ಇಲ್ಲಾಯಿತು, ಈ ರೀತಿ ಆಯಿತು ಅಂತ ಹೇಳಿರ್ತಾರಲ್ಲ, ಅದನ್ನೆಲ್ಲವೂ ಕೂಡ ಸ್ಥಳವನ್ನು ಹುಡುಕ್ತಾರೆ. ಇದೇ ಸ್ಥಳನ, ಇಲ್ಲೇ ಆಗಿದ್ದ ಇದನ್ನು ಅಂತೇಳಿ. ಸೊ ಅದಕ್ಕೆಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು SIT ಅವರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗ ಕೆಲಸವನ್ನು ಮಾಡ್ತಾ ಇರೋದು. ಸೊ FIRನಲ್ಲಿ ಏನಿದೆ, 28/4/2024 ಕಳೆದ ತಿಂಗಳು ಸಂತ್ರಸ್ತೆ ಒಂದು ದೂರನ್ನು ಕೊಡ್ತಾರೆ. ಆ ದೂರಿನ ಅನ್ವಯ ಈಗ SIT ಟೀಮ್ ಕೂಡ ರಚನೆ ಆಯಿತು. ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಹೊಳೆನರಸೀಪುರ ಟೌನ್ನ 17ನೇ ವಾರ್ಡ್ನ ನಿವಾಸಿ ಯಾರು ದೂರನ್ನು ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇರುವಂಥದ್ದು. ಸೊ 2015ರಲ್ಲಿ ರೇವಣ್ಣ ಸಲಹೆಯಂತೆ BCM ಹಾಸ್ಟೆಲ್ನಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡೆ ಅಂತ ಹೇಳಿ ಮಹಿಳೆ ದೂರಿನಲ್ಲಿ ಇದು FIRಲ್ಲಿ ಇರುವಂಥದ್ದು ಅಂಶ. ಸೊ ರೇವಣ್ಣ ಕುಟುಂಬಕ್ಕೆ ಇದು ಬಹುದೊಡ್ಡ ಸಂಕಷ್ಟವನ್ನು ತಂದಿಟ್ಟಿದೆ ಈಗ. ಸೊ 4 ವರ್ಷಗಳ ಬಳಿಕ ಸೂರಜ್ ರೇವಣ್ಣ ಅವರ ಮದುವೆ ವೇಳೆ ಮನೆ ಕೆಲಸಕ್ಕೆ ಕರೆಸಿಕೊಂಡಿದ್ರು ರೇವಣ್ಣ ಅಂತ ಹೇಳಿ. 4 ವರ್ಷಗಳ ಬಳಿಕ ಸೊ ಮನೆ ಕೆಲಸಕ್ಕೆ ಸೇರಿಕೊಂಡ 4 ತಿಂಗಳ ನಂತರ ತಮ್ಮ ಕೊಠಡಿಗೆ ಬರುವಂತೆ ರೇವಣ್ಣ ಆಹ್ವಾನಿಸಿದ್ರು ಅಂತ ಅವರು ದೂರಿನಲ್ಲಿ ಕೊಟ್ಟಿರುವಂಥ ಅಂಶ. ಮನೆಯಲ್ಲಿ 6 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದು ಪ್ರಜ್ವಲ್ ಬಂದಾಗ ಭಯ ಪಡ್ತಾ ಇದ್ರು ಅನ್ನುವಂಥದ್ದನ್ನು ಯಾರು ಆರೋಪ ಮಾಡಿದರೆ ಅವರು ಹೇಳ್ತಾ ಇದ್ದಾರೆ. ಮನೆ ಕೆಲಸದ ಹುಡುಗರು ಕೂಡ ಮಹಿಳಾ ಕೆಲಸಗಾರರಿಗೆ ಎಚ್ಚರಿಕೆಯಿಂದ ಇರುವಂತೆ ಹೇಳ್ತಾ ಇದ್ರು ಅನ್ನುವಂಥದ್ದನ್ನು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಭವಾನಿ ಅವರು ಮನೆಯಲ್ಲಿ ಇಲ್ಲದಿದ್ದಾಗ ರೇವಣ್ಣ ಸ್ಟೋರ್ ರೂಮ್ನಲ್ಲಿ ಕೈ ಹಿಡಿದು ಎಳಿತಾ ಇದ್ರು, ಹಣ್ಣು ಕೊಡುವ ನೆಪದಲ್ಲಿ ಮೈ ಮುಟ್ಟುತ್ತಿದ್ದರು ಅನ್ನುವಂಥದ್ದನ್ನು ಕೆಲಸದಾಕೆ ಹೇಳ್ತಾ ಇರೋದು. ಸೀರೆಯ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯವನ್ನು ನಡೆಸುತ್ತಿದ್ದರು ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಅಡುಗೆ ಮನೆಯಲ್ಲಿ ಹಿಂದಿನಿಂದ ಬಂದು ಮೈ ಮುಟ್ಟುತ್ತಿದ್ರು, ಹೊಟ್ಟೆ ಭಾಗದಲ್ಲಿ ಜಿಗುಟುತ್ತಿದ್ರು, ಇದೇ ರೀತಿ ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು ಅನ್ನುವಂಥ ಆರೋಪವನ್ನು ಕೆಲಸದಾಕೆ ಮಾಡಿದ್ದಾರೆ. ಸೊ ನಾನು ಮನೆಯಲ್ಲಿದ್ದಾಗ ವಿಡಿಯೋ ಕಾಲ್ ಮಾಡ್ತಾ ಇದ್ರು, ಅದರ ಜೊತೆಗೆ ನನ್ನ ಮಗಳಿಗೂ ಕೂಡ ಹಲವು ಬಾರಿ ಇದೇ ರೀತಿಯಾಗಿ ವಿಡಿಯೋ ಕಾಲನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಸೊ ನನ್ನ ಮಗಳ ಜೊತೆಗೂ ಕೂಡ ಅಸಭ್ಯ ಸಂಭಾಷಣೆಯನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಆಮೇಲೆ ಮಗಳು ನಂಬರನ್ನೇ ಬ್ಲಾಕ್ ಮಾಡಿದ್ರು ಅನ್ನುವಂಥದ್ದನ್ನು ಆ ದೂರುದಾರೆ ಕೊಟ್ಟಿದ್ದಾರೆ. ಸೊ ನಂಬರನ್ನು ಬ್ಲಾಕ್ ಮಾಡಿದ್ರು ಮಗಳು ಹೆದರಿಕೊಂಡು ಅಂತ ಹೇಳಿ. ಇದರಿಂದ ರೇವಣ್ಣ ಮನೆ ಕೆಲಸ ಬಿಟ್ಟು ಹೊರ ಬಂದಿದ್ರು. ಇದೆಲ್ಲ ಆದ ನಂತರ ರೇವಣ್ಣ ಮನೆ ಕೆಲಸ ಬಿಟ್ಬಿಟ್ಟು ಹೊರ ಬಂದಿದ್ದೆ ನಾನು ಅಂತ ದೂರುದಾರೆ ಹೇಳ್ಕೊಳ್ತಾ ಇರೋದು. ಈ ರೀತಿಯಾಗಿ ಬೆಳವಣಿಗೆಗಳಾದ ನಂತರ ಇತ್ತೀಚೆಗೆ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ವಾಟ್ಸಪ್ನಲ್ಲಿ ಹರಿದಾಡ್ತಾ ಇವೆ. ಸೊ ಹಾಗಾಗಿ ಈಗ ಈ ವಿಡಿಯೋಗಳಲ್ಲಿ ದೂರುದಾರ ಮಹಿಳೆಯ ವಿಡಿಯೋಗಳು ಕೂಡ ಇವೆ. ಹಾಗಾಗಿ ನಾನು ದೂರು ಕೊಡ್ತಾ ಇದ್ದೀನಿ ವಿಚಾರದಲ್ಲಿ ಅಂತ ಹೇಳಿ ಈ ವಿಡಿಯೋ ನೋಡಿರುವ ಸಂತ್ರಸ್ತೆಯ ಪತಿ ದೂರುದಾರಳ ಶೀಲವನ್ನು ಶಂಕಿಸ್ತಾ ಇದ್ದಾರೆ. ನಿನ್ನ ವಿಡಿಯೋ ಬಂದರೆ ನಮ್ಮ ಗತಿ ಏನು ಅಂತ ಕೇಳ್ತಾ ಇದ್ದಾರೆ ಅಂತ ದೂರುದಾರ ಹೇಳ್ಕೊಳ್ತಾರೆ. ನನಗೆ ಜೀವ ಭಯ ಅಂತ ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಜೀವ ಭಯ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ರೇವಣ್ಣ ಅವರ ಮೇಲೆಯೂ ಕೂಡ ಎಲಿಗೇಷನ್ ಇದೆ, ಇನ್ನೊಂದು ಕಡೆಗೆ ಪ್ರಜ್ವಲ್ ಅವರ ಮೇಲೆ ಕೂಡ ಎಲಿಗೇಷನ್ ಈಗ ಬರ್ತಾ ಇದೆ. ಇದೊಂದು ಕೇಸು. ನನ್ನ ಸಹೋದ್ಯೋಗಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈಗ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಶಶಿಧರ್, ಏನೆಲ್ಲ ಅಪ್ಡೇಟ್ಸ್ಗಳಿದೆ?
ಅರುಣ್, ಏನು ಎಚ್.ಡಿ. ರೇವಣ್ಣವರ ಮೇಲೆ ಬಂದಿರತಕ್ಕಂತಹ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಶೇಷ ತನಿಖಾ ತಂಡ ಹೊಳೆನರಸೀಪುರದ ರೇವಣ್ಣವರ ಚೆನ್ನಾಂಬಿಕಾ ನಿವಾಸಕ್ಕೆ ಕರೆದುಕೊಂಡು ಬಂದಿದ್ದೀವಿ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಹೊಳೆನರಸೀಪುರದ ಮಾಜಿ ಸಚಿವ ಎಚ್.ಡಿ. ರೇವಣ್ಣವರ ಚೆನ್ನಾಂಬಿಕಾ ನಿವಾಸ. ಈಗ ನಿವಾಸದೊಳಗೆ ಆರಂಭದಿಂದಲೂ ಸಹ ಎಸ್.ಐ.ಟಿ ತಂಡ ಏನು ಸಂತ್ರಸ್ತ ಮಹಿಳೆ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಆರೋಪವನ್ನು ಮಾಡಿದರು, ಆ ಆರೋಪವನ್ನು ಸಾಕ್ಷ್ಯ ಸಂಗ್ರಹ ಹಾಗೂ ಸ್ಥಳ ಮಹಜರನ್ನ ಮಾಡಲು ಮನೆ ಒಳಗೆ ಕರೆದುಕೊಂಡಿದ್ರು. ಮೊದಲು ಮನೆಯ ಹೊರಗಡೆ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನು ದಾಖಲಿಸಿಕೊಂಡರು. ಆ ನಂತರದಲ್ಲಿ ಏನು ಅಡುಗೆ ಮನೆ ಇರ್ಬೋದು, ಸ್ಟೋರ್ ರೂಮ್ ಇರ್ಬೋದು, ಇಲ್ಲಿ ನನ್ನ ಮೇಲೆ ಎಚ್.ಡಿ. ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ಕಿರುಕುಳವನ್ನು ನೀಡಿದರು ಅಂತ ಹೇಳಿದರು. ಈಗ ಅಲ್ಲಿಗೆ ಆ ಸಂತ್ರಸ್ತ ಮಹಿಳೆಯನ್ನು ಕರೆದುಕೊಂಡು ಹೋಗಿ ಆ ಮಹಿಳೆಯ ಹೇಳಿಕೆ ಹಾಗೂ ಅಲ್ಲಿ ಏನಾದರೂ ಸಾಕ್ಷಿಗಳಿದೆ ಎಂಬುದನ್ನು ಈಗ ಸಂಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು 3 ವಾಹನಗಳಲ್ಲಿ ಸತ್ಯನಾರಾಯಣ ಸಿಂಗ್ DYSP ಹಾಗೂ ಇನ್ಸ್ಪೆಕ್ಟರ್ ಆದ ಸುಮಾರ್ ರಾಣಿ ಸೇರಿದಂತೆ 15ಕ್ಕೂ ಹೆಚ್ಚು ಎಸ್.ಐ.ಟಿ ತಂಡ ಈಗ ಎಚ್.ಡಿ. ರೇವಣ್ಣ ಮನೆ ಒಳವನ್ನು ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು. ಅಲ್ಲದೆ ಏನು ಮನೆಯಲ್ಲಿ ಮಹಾಜರು ಮಾಡ್ಬೇಕಾದ್ರೆ ಮನೆ ಯಾರು ಒಬ್ಬರು ಮಾಲೀಕರು ಇರಬೇಕು. ಈಗ ಭವಾನಿ ರೇವಣ್ಣ ಅವರು ಮನೆಯ ಒಳಗೆ ಇರಿದೆ, ಅವರು ಸಹ ಈ ಸ್ಥಳದಲ್ಲಿದ್ದು ಏನು ಮಹಾಜರು ಮಾಡೋ ವೇಳೆ ಸಹಕಾರವನ್ನು ನೀಡ್ತಾರೆ. ಅಲ್ಲದೆ ಏನು ಎಚ್.ಡಿ. ರೇವಣ್ಣವರ ನಿವಾಸದ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತನ್ನು ಮಾಡಲಾಗಿದೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಸುಮಾರು ನೂರಾರು ಜನರು ಈಗ ರೇವಣ್ಣವರ ನಿವಾಸದತ್ತ ಬರ್ತಾ ಇರ್ತಕ್ಕಂಥದ್ದು. ಏನಾಗ್ತಿದೆ ಅಂತ ಅವರು ಸಹ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅಲ್ಲದೆ ರೇವಣ್ಣವರು ಈ ಕ್ಷೇತ್ರದಲ್ಲಿ 6 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದರು. ಹಾಗಾಗಿ ಇದೊಂದು ಅತಿ ಸೂಕ್ಷ್ಮವಾದಂತಹ ಏನು ವಿಧಾನಸಭಾ ಕ್ಷೇತ್ರವಾಗಿದೆ. ಈಗ ಸ್ಥಳ ಮಹಜರಿಗೆ ಬಂದಿರತಕ್ಕಂತಹ ಏನು ಎಸ್.ಐ.ಟಿ ಅಧಿಕಾರಿಗಳು ಏನು ಏಪ್ರಿಲ್ 28ರಂದು ಸಂತ್ರಸ್ತ ಮಹಿಳೆ ದೂರನ್ನು ನೀಡಿದರು. ಆ ಹೇಳಿಯ ಪ್ರಕಾರ ಆ ಸ್ಥಳಗಳಿಗೆ ತೆರಳಿ ಅಲ್ಲಿ ಯಾವುದಾದ್ರು ಸಾಕ್ಷಿಗಳಿದೆಯಾ, ಅಲ್ಲಿ ಯಾವ ರೀತಿ ಕಿರುಕುಳವನ್ನು ನೀಡಿದರು, ಈ ಎಲ್ಲವನ್ನು ಸಂಪೂರ್ಣವಾಗಿ ಏನು ಪರಿಶೀಲನೆ ನಡೆಸಿ ಸಾಕ್ಷಿ ಸಂಗ್ರಹ ಹಾಗೂ ಸಂತ್ರಸ್ತೆಯ ಹೇಳಿಕೆಯನ್ನು ಸದ್ಯ ದಾಖಲಿಸಿಕೊಳ್ತಾ ಇದ್ದಾರೆ. ಅದಾದ ಬಳಿಕ ಮತ್ತೊಂದು ಏನು ನಿವಾಸದಲ್ಲಿ ಲೈಂಗಿಕ ಕಿರುಕುಳ ನೀಡಿದರು, ಅಲ್ಲಿಗೂ ಸಹ ಸಂತ್ರಸ್ತ ಮಹಿಳೆಯನ್ನು ಎಸ್.ಐ.ಟಿ ತಂಡ ಕರೆದೋಗಲಿದೆ. ಅರುಣ್.